ಮಾನಂತವಾಡಿ. ಬನ್ನಿ ವೀಕ್ಷಕರೇ, ಮುಂದೆ ಒಂದು ಚರ್ಚ್ ಇದೆ. ಆ ಚರ್ಚು ಇವತ್ತು ನಾನು ತೋರಿಸ್ತೀನಿ. ಮಾನಂತವಾಡಿಯಲ್ಲಿ ಒಂದು ವಿಶೇಷವಾದಂತಹ ಚರ್ಚ್ ಅಂತ ಹೇಳ್ಬೋದು. ಸೊ ಇದೊಂದು ಒಳ್ಳೆಯ ಫೆಮಿಲಿಯರ್ ಚರ್ಚ್ ಅಂತ ಹೇಳ್ಬೋದು ವೀಕ್ಷಕರೇ. ಈ ಒಂದು ಚರ್ಚಿನ ವಿಶೇಷತೆ ಏನು ಅನ್ನೋದನ್ನು ಇವತ್ತು ನಾವು ನೋಡೋಣ ಬನ್ನಿ. ಏಕೆಂದರೆ ಮಾನಂತವಾಡಿಯಲ್ಲಿ ಇದೊಂದು ನೋಡಬೇಕಾದಂತಹ ಒಂದು ಸ್ಥಳ. ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್. ಇಲ್ಲಿ ಕಾಣ್ತಾ ಇದ್ದೀರಾ ಮೇರಿ ಅಮ್ಮ, ಅಲ್ಲಿ ಗಾಡ್ ಜೀಸಸ್. ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಅನ್ನುವಂತಹ ಅರ್ಥ ಏನಿದೆ, ನಿರ್ಮಲ ಪರಿಕಲ್ಪನೆ. ಇಲ್ಲಿ ನೋಡ್ತಾ ಇದ್ದೀರಾ ತಾಯಿ ಮೇರಿ, ಜೀಸಸ್ನ ಮದರ್. ಇಲ್ಲಿ ಕಣ್ಣಿಗೆ ಕಾಣ್ತಾ ಇದ್ದಾರೆ ನಿಮ್ಮ ಕಣ್ಣಿಗೆ. ಸೊ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಮೀನ್ಸ್ ನಿರ್ಮಲ ಪರಿಕಲ್ಪನೆ ಅಥವಾ ನಿಷ್ಕಲ್ಮಸವಾದಂತಹ ಗರ್ಭಧಾರಣೆ, ಪರಿಶುದ್ಧವಾದ ಗರ್ಭಧಾರಣೆ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಅದರ ಒಳ ಅರ್ಥವನ್ನು ನೋಡೋದಾದರೆ ಈ ಮೇರಿ ಏನಿದ್ದಾರೆ ಇವರು ಕನ್ಯೆ. ಸೊ ಭಗವಂತನ ಆ ಒಂದು ಸೃಷ್ಟಿ ಏನಿದೆ ಅವರ ಒಂದು ಜನ್ಮಕ್ಕೋಸ್ಕರ ಸಂಪೂರ್ಣವಾದಂತಹ ಒಂದು ಪಾತ್ರವನ್ನು ವಹಿಸಿರ್ತಾರೆ ಸ್ನೇಹಿತರೆ. ಯಾವುದೇ ಮೂಲ ಪಾಪಕೃತ್ಯವಲ್ಲದೆ ಜೀಸಸ್ಗೆ ಜನ್ಮವನ್ನು ನೀಡಿರುತ್ತಾರೆ ಅನ್ನುವಂತಹ ಅರ್ಥವನ್ನು ಆ ಒಂದು ಪದ ಅರ್ಥ ಕೊಡುತ್ತೆ, ಆ ಒಂದು ಪದ ಹೇಳುತ್ತೆ. ಸೊ ಯಾವುದೇ ಮೂಲ ದೋಷವಿಲ್ಲದೆ ದೇವರಿಗೆ ಜನ್ಮವಿತ್ತಂತಹ ತಾಯಿ ಮೇರಿ ಅಮ್ಮ. ಜೀಸಸ್ನ ಬಾಲ್ಯದಿಂದ ಹಿಡಿದು ಆತನ ಯೌವನ ಏನಿದೆ ಪ್ರತಿಯೊಂದನ್ನು ಕೂಡ ಈ ಒಂದು ಚರ್ಚಿನ ಮುಂಭಾಗದಲ್ಲಿ ಎಲ್ಲವನ್ನು ವಿಸ್ತಾರವಾಗಿ ಕೆತ್ತಲಾಗಿದೆ. ನೋಡ್ತಾ ಇದ್ದೀರಾ. ಆ ಜೀಸಸ್ನ ಪ್ರತಿಯೊಂದು ಈ ಒಂದು ಭಿತ್ತಿ ಚಿತ್ರಗಳ ಮುಖಾಂತರ ಈ ಚಿತ್ರಪಟಗಳು ಏನಿದೆ ಜೀವನ ಘಟನಾವಳಿಗಳನ್ನು ಇಲ್ಲಿ ವಿವರಿಸಿದ್ದಾರೆ ವೀಕ್ಷಕರೇ. ಇದನ್ನು ತಾಟಿಲ್ ಹೌಸ್ ಅಂತ ಕರೀತಾರೆ. ಸೊ ಮಿನು ಆ್ಯಂಡ್ ವಿನು ತಾಟಿಲ್ ಹೌಸ್. ನೋಡ್ತಾ ಇದ್ದೀರಲ್ಲ, ಒಂದು ಪರಿವಾರ ಸಮೇತ ಇರುವಂತಹ ಒಂದು ದೃಶ್ಯ. ಇಲ್ಲಿ ಜೀಸಸ್ ಯೇಸು ಸ್ವಾಮಿಗೆ ಅಲ್ಲಿ ಒಂದು ಮುಳ್ಳಿನ ಕಿರೀಟವನ್ನು ಹಾಕುವಂತಹ ಒಂದು ಸನ್ನಿವೇಶ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಜೀಸಸ್ ಒಂದು ಪ್ಲಸ್ ಐಕಾನ್ ಇರುವಂತಹ ಒಂದು ಮರವನ್ನು ಹೆಗಲ ಮೇಲೆ ಹೊತ್ತಿ ಸಾಗುವಂತಹ ದೃಶ್ಯವನ್ನು ಇಲ್ಲಿ ನೋಡ್ತಾ ಇದ್ದೀರಾ. ನೀವೇ ನೋಡಿ ಸ್ನೇಹಿತರೆ ಹೇಗಿದೆ. ಸೊ ಜೀಸಸ್ ಅಭಿಮಾನಿಗಳು ಯಾರ್ಯಾರಿದ್ದೀರಾ ಎಲ್ಲ ಈ ಒಂದು ತಂದೆಯ ಅನುಸಾರವಾಗಿ ನೋಡಿ ಕಮೆಂಟ್ ಮಾಡಿ. ಕೇರಳದ ಮಾನಂತವಾಡಿಯಲ್ಲಿರುವಂತಹ ಒಂದು ದೃಶ್ಯಾವಳಿ. ಹೇಗಿದೆ ವೀಕ್ಷಕರೇ? ನನಗಂತೂ ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇಲ್ಲ. ಯಾರು ಈ ಒಂದು ವಿಷಯದಲ್ಲಿ ಹೆಚ್ಚು ಗೊತ್ತಿರುತ್ತೋ ಅವ್ರಿಗೆ ಈ ಒಂದು ಕಥೆಯ ಸಾರಾವಳಿ ತಿಳಿದಿರುತ್ತೆ ವೀಕ್ಷಕರೇ. ನೀವೆಲ್ಲ ಮಾನಂತವಾಡಿಗೆ ಬಂದರೆ ಈ ಒಂದು ಚರ್ಚ್ಗೆ ಖಂಡಿತವಾಗಿಯೂ ಭೇಟಿಯನ್ನು ನೀಡಿ ವೀಕ್ಷಕರೇ. ಮಲಯಾಳಮಲ್ಲಿ ಇದನ್ನು ಅಮೆಲೋಪ್ ಮಾದ ಅನ್ನುವಂತಹ ಹೆಸರಿನಿಂದ ಕರೆಯಲಾಗುತ್ತೆ.
ಅಮಿಲೋಪ್ ಮಾದ ದೇವಾಲಯ. ಈ ಒಂದು ಚರ್ಚ್ಗೆ 170 ವರ್ಷಗಳ ಇತಿಹಾಸ ಇದೆಯಂತೆ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಇದನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಹೇಗಿತ್ತು? ಈ ಒಂದು ಚರ್ಚು ಮಾನಂತವಾಡಿಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ವೀಕ್ಷಕರೇ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಕೂಡ ನೀವು ಮಾನಂತವಾಡಿಯಲ್ಲಿ ನೋಡುವಂತಹ ಒಂದು ಸ್ಥಳ. ಭಾಳ ಸುಂದರವಾಗಿದೆ ಈ ಒಂದು ಚರ್ಚ್. ನೀವು ಕೂಡ ಮೈಸೂರು ಅಥವಾ ಬಾವಲಿ ಬಾರ್ಡರ್ ಏನಿದೆ ಆ ಒಂದು ಪ್ರದೇಶದಲ್ಲಿ ಕೇರಳಕ್ಕೆ ಬರೋದಾದರೆ ಆ ಒಂದು ಮಾರ್ಗ ಮಧ್ಯದಲ್ಲಿ ಈ ಒಂದು ಚರ್ಚ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ನೀವು ಕೂಡ ಬಂದು ಭೇಟಿಯನ್ನು ನೀಡಿ. ಹಾಗೆ ಈ ಒಂದು ಮಾನಂತವಾಡಿ ಅನ್ನುವಂತಹ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ಇದು ಜಿಂಕೆಯ ಮೇಲೆ ಬಾಣವನ್ನು ಹೂಡಿದಂತಹ ಸ್ಥಳ. ಮಾನೆ ಐತಾವಾಡಿ ಅನ್ನುವಂತಹ ಹೆಸರಿನಿಂದ ಬಂದಿದೆ. ಸೊ ಜಿಂಕೆಯ ಮೇಲೆ ಬಾಣವನ್ನು ಹೂಡಿದ ಸ್ಥಳ, ಬಾಣ ಚುಚ್ಚಿದ ಸ್ಥಳ ಅಂತ ಆ ಒಂದು ಪದದ ಅರ್ಥ. ನಾವು ಇವತ್ತು ಅದನ್ನು ಮಾನಂತವಾಡಿ ಅಂತ ಕರಿತೀವಿ. ವಯನಾಡಿನಲ್ಲಿ 3ನೇ ಅತಿ ದೊಡ್ಡ ಸಿಟಿ ಇದು ಆಗಿರುತ್ತೆ ವೀಕ್ಷಕರೇ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಮಾನಂತವಾಡಿ. ಸೊ ಚರ್ಚಿನ ಮೇಲ್ಭಾಗದಿಂದ ಈ ಒಂದು ಸಿಟಿ ಟೌನನ್ನು ತೋರಿಸ್ತಾ ಇದ್ದೀನಿ. ಕಲ್ಪೇಟ, ಸುಲ್ತಾನ್ ಬತ್ತೇರಿ, ಈ ಒಂದು ಮಾನಂತವಾಡಿ ಅನ್ನುವಂತಹ ಸ್ಥಳ ವಯನಾಡಿನಲ್ಲಿ ಬರುತ್ತೆ. ಆ ವಯನಾಡಿನಲ್ಲಿ ಇದು 3ನೇ ಅತಿ ದೊಡ್ಡ ಪಟ್ಟಣ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಇದು ಬಾಣಸೂರ್ಗೆ ಹೋಗುವಂತಹ ಒಂದು ದಾರಿ. ಇಲ್ಲಿ ಕಾಣ್ತಾ ಇದ್ದೀರಾ, ಕೇರಳದ ಇನ್ನೊಂದು ಪ್ರಸಿದ್ಧವಾದಂತಹ ಒಂದು ಸ್ಥಳ ಬಾಣಾಸುರ ಸಾಗರ್ ಡ್ಯಾಮ್. ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಇದು ಬಂದು ಬಾಣಾಸುರ ಸಾಗರ ಡ್ಯಾಮ್ ಅಂತೇಳಿ. ನೋಡಿ ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ ಬಾಣಾಸುರ ಸಾಗರ ಡ್ಯಾಮ್ ಅಂತೇಳಿ. ಬನ್ನಿ ಮೇಲೆ ಹೋಗಿ ನೋಡೋಣ ಹೇಗಿದೆ ವ್ಯೂ. ಬಾಣಾಸುರ ಸಾಗರ ಭಾರತದಲ್ಲಿಯೇ ಅತ್ಯಂತ ಮಣ್ಣಿನಿಂದ ನಿರ್ಮಾಣ ಮಾಡಿರುವಂತಹ ಒಂದು ಅಣೆಕಟ್ಟು. ಹೇಗಿದೆ ಬಾಣಾಸುರ ಸಾಗರ, ನೀವೆಲ್ಲರೂ ಬಂದು ನೋಡುವಂತಹ ಒಂದು ಸ್ಥಳ. ಈ ಒಂದು ಸ್ಥಳ ಏನಿದೆ, ಇದು ಕೇರಳದ ಗೌರವಾನ್ವಿತ ರಾಜನಾದಂತಹ ಮಹಾಬಲಿಯ ಮಗನಾದ ಬಾಣಾಸುರ ಅನ್ನುವಂಥವನ ಹೆಸರನ್ನು ಈ ಒಂದು ಸ್ಥಳಕ್ಕೆ ಇಡಲಾಗಿದೆ. ಹೇಗಿದೆ, ನೀವೆಲ್ಲ ಬಂದು ನೋಡುವಂತಹ ಒಂದು ಸುಂದರವಾದಂತಹ ಅಣೆಕಟ್ಟು ನೋಡಿ ಹೇಗಿದೆ. ಹಾಗೆ ಅಲ್ಲಿಂದ ಬಂದರೆ ನಿಮಗೆ ಇಲ್ಲಿ ಬುಲ್ ರೈಡ್ ಬೋಟಿಂಗ್ ಪಾಯಿಂಟ್ ಕೂಡ ಸಿಗುತ್ತೆ. ನೋಡ್ತಾ ಇದ್ದೀರಾ, ಹೀಗೆ ನೀವು ಒಳಗಡೆ ಬೋಟಿಂಗಲ್ಲಿ ಸುತ್ತಾಡ್ಕೊಂಡು ಕೂಡ ಬರ್ಬೋದು. ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಬೋಟಿಂಗ್ ಕೂಡ ಮಾಡ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಕೂಡ ಬಂದು ಭೇಟಿಯನ್ನು ಕೊಡ್ಬೋದು. ಗಾಯ್ಸ್, ಇವತ್ತು ಎಡಕ್ಕಲ್ ಕೇವ್ ಏನಿದೆ ಆ ಒಂದು ಪಾಯಿಂಟಿಗೆ ಬಂದಿದ್ವು. ಮೇಲ್ಗಡೆ ಹೋಗೋಣ ಅಂತ ಅಂದ್ಕೊಂಡ್ರೆ ಒಳಗಡೆ ಬಿಡ್ತಾಯಿಲ್ಲ. ಸೊ ನಾವು ಈ ಒಂದು ಏನಿದೆ ಈ ಪಾಯಿಂಟಲ್ಲಿ ಇದ್ದೀವಿ. ಏನೋ ಮೇಲ್ಗಡೆ ಮಳೆ ಬಿದ್ದು ಸ್ವಲ್ಪ ಕಲ್ಲು ಜರುಗ್ತಾ ಇದೆ ಅಂತೆ, ಹಾಗಾಗಿ ಎಂಟ್ರಿ ಕೊಡ್ತಾ ಇಲ್ಲ. ಮೇಲ್ಗಡೆ ಬಂಡೆ ಬೀಳ್ತಾ ಇದೆ ಅಂತೇಳಿ 1-2 ದಿನ ಅವಕಾಶ ಇಲ್ಲವಂತೆ.
ನಾವಿವತ್ತು ಈ ಒಂದು ಎಡಕಲ್ ಕೇವ್ ಅಂತ ಏನಿದೆ ಆ ಒಂದು ಸ್ಥಳಕ್ಕೂ ಕೂಡ ಬಂದಿದ್ದೆ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಇಲ್ಲೂ ಕೂಡ ಬಿಡ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ ಏನಿದೆ, ಇದೇ ಎಡಕಲ್ಲು ಕೇವಿನ ಸ್ಥಳದಲ್ಲಿ ಚಿತ್ರೀಕರಿಸಲಾಗಿರುವಂಥದ್ದು ಸ್ನೇಹಿತರೆ. ಸೊ ರೈನ್ ಇಶ್ಯೂ ಆಗಿ ಮೇಲ್ಗಡೆ ಬಂಡೆ ಬೀಳುತ್ತೆ ಅಂತೇಳಿ ಜನಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೊ ಅದನ್ನು ಇಲ್ಲಿನ ಅಧಿಕಾರಿಗಳು, ವರಿಷ್ಠ ಅಧಿಕಾರಿಗಳು ಅದನ್ನು ತಡೆ ಹಿಡಿದಿದ್ದಾರೆ. ವೀಕ್ಷಕರೇ, ನೀವು ಕೂಡ ಎಡಕಲ್ಲಿಗೆ ಬಂದರೆ ತುಂಬ ಸ್ಟೀಪ್ ಇದೆ, ನೀವು ಕೂಡ ನೋಡ್ಕೊಂಡು ಬನ್ನಿ. ಭಾಳಷ್ಟು ಜನ ಟೂರಿಸ್ಟ್ಗಳು ಕೂಡ ಬಂದಿದ್ದೀರಾ, ನೋಡ್ತಾ ಇದ್ದೀರಾ. ಎಲ್ಲ ಕೂಡ ಇವತ್ತು ಬಂದು ವಾಪಸ್ ಎಲ್ಲ ಹೋಗ್ತಾ ಇದ್ದಾರೆ. ಸೊ ವೆರಿ ಡಿಸಪಾಯಿಂಟೆಡ್. ನೋಡಿ ಹೇಗಿದೆ. ಹೀಗೆ ಮುಂದೆ ಹೋದರೆ ಆ ಒಂದು ಎಡಕಲ್ಲು ಏನಿದೆ ಆ ಒಂದು ಸ್ಥಳವನ್ನು ನಾವು ನೋಡ್ಬೋದಾಗಿತ್ತು. ಬನ್ನಿ ಮತ್ತೊಮ್ಮೆ ಈ ಒಂದು ಸ್ಥಳಕ್ಕೆ ಬಂದು ಈ ಎಡಕಲ್ಲು ಕೇವ್ ಏನಿದೆ ಇದನ್ನು ವಿಸ್ತಾರವಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ವೈತೇರಿ ಏನಿದೆ ಆ ಒಂದು ಸ್ಥಳಕ್ಕೆ ಹೋಗೋಣ, ಬನ್ನಿ ಸ್ನೇಹಿತರೆ. ಗಾಯ್ಸ್, ಹಾಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ಎಡಕಲ್ಲು ಕೇವ್ ಏನಿದ್ವು, ಈ ಒಂದು ಪಾಯಿಂಟಿಂಗ್ ಏನಿದೆ, ಇಲ್ಲಿ ನಮ್ಮ ಕನ್ನಡಿಗರು ಕೂಡ ಸಿಕ್ಕಿದ್ರು ಇದ್ದಾರೆ. ಹಾಯ್ ಹೇಳಿ. ಸೊ ನಾಕ್ಸ್ ಕನ್ನಡ, ನಾಗೇಶ್ ಗೌಡಣ್ಣವರು, ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಾಕ್ಸ್ ಕನ್ನಡ ಅಂತೇಳಿ. ಆ ಒಂದು ಯೂಟ್ಯೂಬ್ ಚಾನಲ್, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವರು ಕೂಡ ಎಡಕಲ್ ಕೇವ್ ಏನಿದೆ ಆ ಒಂದು ಪಾಯಿಂಟಿಗೆ ಬಂದಿದ್ದರು. ಬಟ್ ಟುಡೇ ಯಾರನ್ನೂ ಕೂಡ ಅಲ್ಲಿ ಬಿಡ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನಾವು ನೀವೆಲ್ಲ ಬಂದು ನೋಡೋಣ, ಅದನ್ನು ನಾನು ಸವಿಸ್ತಾರವಾಗಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ಸೊ ಥ್ಯಾಂಕ್ ಯು.